ಸರ್ಕಾರಿ ಪದವಿ ಕಾಲೇಜು ಭೂಮಿ ಪರಬಾರೆಗೆ ಭಾರೀ ವಿರೋಧ. ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತಕ್ಕೆ ಸೇರಿದ ಭೂಮಿ ಕುರುಬ ಸಂಘಕ್ಕೆ ನೀಡುವಂತೆ ನಿರ್ಧರಿಸುವ ಸಚಿವ ಸಂಪುಟದ ನಿರ್ಧಾರ ಖಂಡಿಸಿ ಪ್ರೊಟೆಸ್ಟ್. ಕಲಬುರಗಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯಕ್ಕೆ ಸೇರಿದ ಭೂಮಿಯನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ನೀಡಬೇಕೆಂದು ನಿರ್ಧರಿಸುವ ಸಚಿವ ಸಂಪುಟದ ತೀರ್ಮಾನ ಖಂಡಿಸಿ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಉಳಿಸಿ ಹೋರಾಟ ಸಮಿತಿ ಮತ್ತು AIDSO ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ AIDSO ಜಿಲ್ಲಾ ಕಾರ್ಯದರ್ಶಿ ತುಳಜಾರಾಮ್ ಮಾತನಾಡಿ, ಪದವಿ ಕಾಲೇಜಿಗೆ ಸೇರಿದ 3 ಎಕರೆ 7 ಕುಂಟೆ ಜಮೀನನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ನೀಡಲು ನಿರ್ಧರಿಸುವುದು ಅತ್ಯಂತ ಆಘಾತಕಾರಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ AIDSO ರಾಜ್ಯ ಉಪಾಧ್ಯಕ್ಷರಾದ ಹನುಮಂತ್ SH, ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಉಳಿಸಿ ಹೋರಾಟ ಸಮಿತಿಯ ಸದಸ್ಯರಾದ ಅಭಿಷೇಕ್, ಕಾಶಿನಾಥ್, ಭೀಮಾಶಂಕರ್, ಸಂತೋಷಿ, ಯುವರಾಜ್, ರಾಹುಲ್, ಸ್ಫೂರ್ತಿ ಹಾಗೂ AIDSO ಜಿಲ್ಲಾ ಸಮಿತಿ ಸದಸ್ಯರಾದ ಸಿದ್ಧಾರ್ಥ್ ತಿಪ್ನೂರ್ ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸ್ನೇಹಿತರೆ, ಇವತ್ತು AIDSO ಜಿಲ್ಲಾ ಸಮಿತಿಯಿಂದ ಇವತ್ತು ಹೋರಾಟ ತಗೊಂಡಿದ್ದೀವಿ. ಗುಲ್ಬರ್ಗಾದಲ್ಲಿ ಏಕಾಏಕಿ ಇರುವಂಥ ಒಂದೇ ಒಂದು ಕಾಲೇಜು ಗೌರ್ಮೆಂಟ್ ಆಟೋನಮಸ್ ಕಾಲೇಜು. ಈ ಒಂದು ಕಾಲೇಜ್ಗೆ ಸುತ್ತಮುತ್ತಲಿನ ಸಾವಿರಾರು ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಆಲ್ರೆಡಿ ಈ ಕಾಲೇಜಲ್ಲೂ ಕೂಡ 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರ ಮಕ್ಕಳು ಓದ್ತಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಸರ್ಕಾರ ಪದವಿ ಕಾಲೇಜಿನ ಜಾಗ ಇದೆ 3 ಎಕರೆ 7 ಗುಂಟೆ, ಇದನ್ನ ಒಂದು ಕುರುಬ ಸಮುದಾಯಕ್ಕೆ ವಿದ್ಯಾರ್ಥಿಗೆ ಹಿತಾಸಕ್ತಿಯಿಂದ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಪ್ರಶ್ನೆ ಮಾಡ್ತಿರೋದು, ಯಾವ ಉದ್ದೇಶ ಇದೆ, ಏನು ವಿದ್ಯಾರ್ಥಿಗೆ ಹಿತಾಸಕ್ತಿ ಇದೆ, ಯಾರು ಕೇಳಿ ಕೊಡ್ತಿದ್ದಾರೆ ಈ ಜಾಗನ? ನಾವು ಈ ಜಾಗನ ಕೊಡೋಕೆ ಬಿಡೋದಿಲ್ಲ. ಇದು ಸರ್ಕಾರಿ ಜಾಗ ಮತ್ತು ಸರ್ಕಾರಿ ಕಾಲೇಜಿನ ಜಾಗ. ಇಲ್ಲಿ ಸರ್ಕಾರ ಆ್ಯಕ್ಚುಲಿ ಸ್ಕೂಲ್ ಡೆವಲಪ್ಮೆಂಟ್, ಕಾಲೇಜ್ ಡೆವಲಪ್ಮೆಂಟ್ಗೆ ಹೆಚ್ಚೆಚ್ಚು ಫಂಡ್ಸ್ನ ರಿಲೀಸ್ ಮಾಡಬೇಕು. ಅಲ್ಲಿ ಇರುವಂಥ ಒಂದು ಕಾಲೇಜು ಕೂಡ ಇವತ್ತು ಜಾಗ ಕೇಳ್ತಿದ್ದಾರೆ, ನಾಳೆ ಕಾಲೇಜನ್ನು ಕೇಳ್ತಿದ್ದಾರೆ. ಇಲ್ಲಿ ನಾವು ಬಿಡೋದಿಲ್ಲ. ಈ ಕೂಡಲೇ ಏನು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಅನುಮೋದನೆ ಮಾಡಿದೆ ಅದನ್ನು ಕೈ ಬಿಡಬೇಕು. ಇನ್ಮೇಲೆ ಏನೋ ಕೈ ಬಿಡಲಿಲ್ಲ ಅಂದರೆ ವಿದ್ಯಾರ್ಥಿಗಳು ಇನ್ನೂ ಉನ್ನತ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ. ಅದಕ್ಕೆ ನೇರ ರಾಜ್ಯ ಸರ್ಕಾರನೇ ಕಾರಣ ಆಗುತ್ತೆ. ಸೊ ಈ ಕೂಡಲೇ ಇದ್ರ ಬಗ್ಗೆ CM ಅವರು ಮಾತಾಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಎಜುಕೇಷನ್ ಮುಗಿದ ನಂತರ ಬೇರೆಯವ್ರ ಸ್ಟೂಡೆಂಟ್ ಬರ್ತಾರೆ, ಅವ್ರಿಗೂ ಬೇಕಲ್ವಾ ಇದು ಜಾಗ. ಈಗ ನಮ್ಮ ಕಾಲೇಜ್ ಕೊಟ್ಟರೆ ನಮಗೂ ಇದು ಒಂಥರ ಅನ್ಯಾಯ ಆಗುತ್ತೆ. ಮುಂದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮುಂದೆ ಬರಬೇಕಾದ್ರೆ ಈ ಕಾಲೇಜಿನ ನಾವು ಬಿಟ್ಕೊಡೋದಿಲ್ಲ. ಮುಂದೆ ಯಾವ ಸರ್ಕಾರನೂ ಬಂದರೆ ಬಿಟ್ಕೊಡೋದಿಲ್ಲ. ಈಗ ಜಾಗನೂ ನಮ್ಮ ರಿಟರ್ನ್ ಆಗಿ ಕೊಡಬೇಕಂತ ನಾವು ಕೇಳ್ಕೊಳ್ತೇನೆ.